ಹಾಯ್ ವೆಲ್ಕಮ್ ಬ್ಯಾಕ್ ಟು ಪ್ರವಲಿಕಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಅಕ್ಕಿ ರೊಟ್ಟಿ. ತುಂಬ ಜನ ಇಷ್ಟಪಟ್ಟು ತಿನ್ನೋ ಅಂಥದ್ದು. ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನಿಲ್ಲಿ ಸಣ್ಣ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ತೊಗೊಂಡಿದ್ದೀನಿ, ಸಬ್ಬಕ್ಸಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅಕ್ಕಿ ಹಿಟ್ಟು 1-2 ಕಪ್ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟಿಗೆ ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ, ಸಬ್ಬಕ್ಸಿ ಸೊಪ್ಪು ಎಲ್ಲ ಹಾಕಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಮಕ್ಕಳು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಅಕ್ಕಿ ರೊಟ್ಟಿ ಮಾಡಿಕೊಟ್ರೆ ಮಕ್ಕಳಿರೋ ಮನೇಲಿ ಓಡಾಡ್ಕೊಂಡು ಮಕ್ಕಳು ತಿಂದುಬಿಡ್ತಾರೆ. ಇದನ್ನು ನೀವು ಈಗ ಬಿಸಿನೀರಲ್ಲಾದರೂ ಕಲಿಸ್ಕೋಬೋದು, ತಣ್ಣೀರಲ್ಲಾದರೂ ಕಲಿಸ್ಕೋಬೋದು. ನಾನೀಗ ಇದನ್ನು ಬಿಸಿನೀರಲ್ಲಿ ಕಲಿಸ್ಕೊತಾ ಇದ್ದೀನಿ. ಬಿಸಿನೀರಲ್ಲಿ ಕಲಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ಸಾಫ್ಟಾಗಿ ಬಂದಿದೆ ಅಂತ. ಕೆಲವರು ಇದನ್ನು ಬಾಳೆ ಎಲೆ ಮೇಲೆ ಇಲ್ಲ ಒಬ್ಬಟ್ಟು ಪೇಪರ್ ಮೇಲೆ ತಟ್ತಾರೆ. ನಾನೀಗ ಇದನ್ನು ಒಬ್ಬಟ್ಟು ಪೇಪರ್ ಮೇಲೆ ತಟ್ತೀನಿ. ಒಬ್ಬಟ್ಟು ಪೇಪರ್ ಮೇಲೆ ಒಂಚೂರು ಎಣ್ಣೆ ಹಾಕ್ಕೊಂಡು ಈ ಥರ ತೆಳ್ಳಗೆ ತಟ್ಕೊಂಬರಬೇಕು. ಈ ಥರ ತೆಳ್ಳಗೆ ತಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ಕೆಲವ್ರು ದಪ್ಪ ಇರೋದೇ ತಿಂತಾರೆ ಅಕ್ಕಿ ರೊಟ್ಟಿ ದಪ್ಪ ಇದ್ದರೆ. ನನಗೆ ಈ ಥರ ತೆಳ್ಳಗಿದ್ರೆ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡ್ತಾ ಇರ್ಬೋದು ಯಾವ ಥರ ಸಾಫ್ಟಾಗಿ ತೆಳ್ಳಗೆ ಬಂದಿದೆ ಅಂತ. ಅಕ್ಕಿ ರೊಟ್ಟಿ ಜೊತೆ ಕಾಂಬಿನೇಷನ್ ನೀವು ಕಡಲೆಬೀಜ ಚಟ್ನಿ ಇಲ್ಲ ಕೊಬ್ಬರಿ ಚಟ್ನಿ ಮಾಡ್ಕೋಬೋದು. ಯಾವಾಗಾದರೂ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಇವಾಗ ಹೆಂಚು ಮೇಲೆ ಹಾಕಿದ್ದೀನಿ, ಒಂದು ಸೈಡ್ ಬೆಂದಿದೆ. ಎರಡೂ ಕಡೆ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಳಿ ಕಮೆಂಟಲ್ಲಿ ಹೆಂಗಿತ್ತು ಅಂತ. ಥ್ಯಾಂಕ್ ಯು.